ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ನಾನು ಹೇಳ್ದಾಗ ಮಾಡಿದ್ರೆ ಲಾಸ್ ಅಲ್ಲಿರೋ ನಿಮ್ಮ ಕಂಪನಿ ಒಂದೇ ತಿಂಗಳಲ್ಲಿ ಪ್ರಾಫಿಟ್ ಕಾಣುತ್ತೆ. ಅವಿಗೂ ನಿಮ್ದು ದೊಡ್ಡ ಟರ್ನ್ ಓವರ್ ಇರೋ ಕಂಪನಿ ಅನ್ನೋದು ಗೊತ್ತು. ಆದರೆ ಇತ್ತೀಚೆಗೆ ನಿಮ್ಮ ಕಂಪನಿ ದಿವಾಳಿ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ನೀವು ನಾನು ಹೇಳ್ದಾಗೆ ಒಂದು ಫೇಕ್ ಅಗ್ರಿಮೆಂಟ್ ತಂದು ಅವ್ರ ಹತ್ರ ಸೈನ್ ಮಾಡಿಸ್ಕೊಳ್ಳಿ. ಅವ್ರ ಅಕೌಂಟಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗೋ ಥರ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನ ನಾನು ನೋಡ್ಕೋತೀನಿ. ಹಾಗೇನಾದರೂ ಆದರೆ ಪ್ರಾಫಿಟಲ್ಲಿರೋ ಮಾಧವನ ಕಂಪನಿ ಲಾಸ್ ಆಗೋಕ್ಕೆ ಶುರುವಾಗುತ್ತೆ. ಮಾಧವನ ಕಂಪನಿಯ ಟರ್ನ್ ಓವರ್ಸ್ ಎಲ್ಲ ನಿಮ್ಮ ಕಂಪನಿ ಕಡೆ ಬರುತ್ತೆ. ಆಮೇಲೆ ಅಗ್ರಿಮೆಂಟ್ ಫೇಕ್ ಅಂತ ಗೊತ್ತಾದರೆ ಮಾಧವನ ಕಂಪನಿ ಕುಸ್ತು ಬೀಳತ್ತೆ. ಓಕೆ ಮೇಡಮ್, ನೀವು ಹೇಳಿದ ಕೆಲಸ ಆಗುತ್ತೆ. ವೆರಿ ಗುಡ್. ಆದಷ್ಟು ಬೇಗ ಈ ಕೆಲಸಗಳೆಲ್ಲ ಆಗಲಿ. ಕಂಪನಿ ಪ್ರಾಫಿಟಲ್ಲಿದೆ, ಮನೆಯಲ್ಲಿ ಶ್ರೀಮಂತಿಕೆ ಇದೆ ಅಂತ ನೆಮ್ಮದಿಯಿಂದ ಇರೋ ಮಾಧವನಿಗೆ ನಾನು ಕೊಡ್ತಾ ಇರೋ ಮೊದಲನೇ ಪೆಟ್ಟು. ಈಗ ಮಾಧವನ ಕಂಪನಿ ಮುಳುಗಿ ಹೋಗುತ್ತೆ. ನನಗೆ ರಸಗುಲ್ಲ ಇಷ್ಟ ಅಂತ ಗೊತ್ತಾಗಿ ಅದನ್ನು ತರಿಸಿದ್ಯಾರು? ಭರತನಾಟ್ಯ ಕಲಿಯೋದಕ್ಕೆ ಮಕ್ಕಳನ್ನ ಕರೆಸಿದ್ಯಾರು? ನನ್ನ ಇಷ್ಟಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನನಗೇ ಹೇಳಿದೆ ಅದನ್ನು ಈಡೇರಿಸ್ತಿದಾರಲ್ಲ, ಯಾರಿರ್ಬೋದು? ಅವಿನ್ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ, ಅಮ್ಮನೂ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಯಾರಿರ್ಬೋದು? ಪೂರ್ಣಿ, ಒಲೆ ಮೇಲೆ ಹಾಲಿಟ್ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೆ? ನನಗೆ ಗೊತ್ತೇ ಆಗಲಿಲ್ಲ ಅಮ್ಮ. ಅದು ನನ್ನ ತಲೆ ತುಂಬ ಅದೇ ವಿಷಯ ಕೊರಿತಿದೆ. ಅದೇ ವಿಷಯ ಅಂದ್ರೆ? ಶಾರ್ವರಿ ಅತ್ತೆ ಹೀಗೆಲ್ಲ ಯೋಚನೆ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಮೊದಲು ಈ ವಿಷಯನ ಅಮ್ಮಂಗೆ ಹೇಳಬೇಕು. ನನಗೆ ರಸಗುಲ್ಲ ಇಷ್ಟ ಅಂತ ನಾನು ನಿಮ್ಮ ಹತ್ರ ತಾನೇ ಹೇಳಿದ್ದು. ಆದರೆ ಅದನ್ನು ಆರ್ಡ್ರ್ ಮಾಡಿದ್ಯಾರು? ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಕಳಿಸಿದ್ಯಾರು? ಏನೂ ಅರ್ಥನೇ ಆಗ್ತಿಲ್ಲ ಅಮ್ಮ. ಪೂರ್ಣಿ, ಕೆಲವೊಂದ್ಸಲ ನಮ್ಮ ಮನಸ್ಸಲ್ಲಿರೋ ಆಸೆಗಳನ್ನ, ನಮ್ಮ ಬಯಕೆಗಳನ್ನೆಲ್ಲ ಅಸ್ತು ದೇವತೆಗಳ ಅರ್ಥ ಮಾಡಿಕೊಂಡು ಆ ಆಸೆಗಳನ್ನ ಈಡೇರಿಸೋದಕ್ಕೆ ಅಸ್ತು ಅಂತಾರಂತೆ. ಹಾಗೇನೆ ನಿನ್ನ ಆಸೆನೂ ಅಸ್ತು ದೇವತೆ ಈಡೇರಿಸಿರ್ಬೋದು ಅಲ್ವಾ ದೀಪಿಕಾ? ಇರ್ಬೋದು. ಒಟ್ಟಿನಲ್ಲಿ ಅನ್ಕೊಂಡಿದ್ದೆಲ್ಲ ಆಗ್ತಿದೆ ಅಂತ ಖುಷಿ ಪಡ್ಬೇಕೆ ಹೊರತು ಅನ್ಕೊಂಡಿದ್ದೆಲ್ಲ ಯಾಕಾಗ್ತಿದೆ, ಹೇಗಾಗ್ತಿದೆ ಅಂತ ಯೋಚನೆ ಮಾಡಕ್ ಹೋಗ್ಬಾರ್ದು. ಅದು ಸರಿನೇ ಅಂತ ಅಸ್ತು ದೇವತೆ ಏನಾದ್ರು ನನಗೆ ಹೊಲ್ದಿದ್ರೆ ಆ ದೇವತೆಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ಬಿಡ್ತೇನೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.